ಇವತ್ತು ನಾವಿದ್ದೇವೆ ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದ ಶಿವಾಜಿನಗರ ವಾರ್ಡ್ನಲ್ಲಿ. ಶಿವಾಜಿನಗರ ಸ್ವಲ್ಪ ನೀಟಾಗಿದೆ, 50% 70% ನೀಟಾಗಿದೆ. ರಿಸಾರ್ಟ್ ಎಷ್ಟೊಂದು 3-4 ಸ್ಕೂಲ್ ಕಟ್ಟಿಸಿದ್ದಾರೆ, ಅಲ್ಲಿ ಚೌಟ್ರಿ ಕಟ್ಟಿಸಿದ್ದಾರೆ. ಕಸದ ಸಮಸ್ಯೆ ಜಾಸ್ತಿ ಇದೆ ಮೇಡಮ್, ರೋಡೆಲ್ಲ ಕ್ಲೀನ್ ಆಗಿರಲ್ಲ. ಮುಂಚೆ ರೌಡಿಸಮ್ ಜಾಸ್ತಿ ಇತ್ತು, ರೌಡಿಸಮ್ ಕಡಿಮೆ ಆಗಿದೆ, ಕಳ್ತನ ಜಾಸ್ತಿ ಆಗಿತ್ತು, ಈಗ ಕಳ್ತನ ಕಡಿಮೆ ಆಗಿದೆ. ಇಲ್ಲಿನ ಜನರು ಬಿಬಿಎಂಪಿ ಚುನಾವಣೆ ಬೇಕು ಅಂತಾರ ಅಥವಾ ಬೇಡ ಅಂತಾರ? ಮಹಾನಗರ ಪಾಲಿಕೆಗೆ ಕೌನ್ಸಿಲರ್ ಬೇಕೇ ಬೇಕು. ಯಾಕೆ ಹೇಳಿ? ಸಮಸ್ಯೆ MLA ಇಂದ ಆಗಲ್ಲ. ಪ್ರೆಸಿಡೆಂಟ್ ಇದ್ದಾರೆ ಅಂತ ಹೇಳಿದ್ರೆ ಅವ್ರ ಹತ್ರ ಹೋಗಿ ಕಂಪ್ಲೇಂಟ್ ಮಾಡ್ಬೋದು, ಕೇಳ್ಬೋದು, ಏನು ಪ್ರಾಬ್ಲಮ್ ಇದೆ ಅಲ್ಲಿ ಸಾಲ್ವ್ ಆಗುತ್ತೆ. ನೀವು ನೋಡ್ತಿದ್ದೀರಾ ಪಬ್ಲಿಕ್ ನೆಕ್ಸ್ಟ್. ನಾನು ಪದ್ಮಶ್ರೀ. ಇದು ಬೆಂಗಳೂರಿನ ಹೃದಯ ಭಾಗದಲ್ಲಿರುವಂತಹ ನಗರ, ಅತ್ಯಂತ ಹಳೆಯ ವಾಣಿಜ್ಯ ಹಾಗೂ ಸಾಂಸ್ಕೃತಿಕ ಪ್ರದೇಶವಾಗಿದೆ. ಈ ಒಂದು ಶಿವಾಜಿನಗರ ವಾರ್ಡ್ನಲ್ಲಿ ರಜೇಲ್ ಮಾರ್ಕೆಟ್ ಏನಿದೆ ಅಥವಾ ಚರ್ಚ್ ಸ್ಟ್ರೀಟ್ ಏನಿದೆ, ಅತ್ಯಂತ ಹಳೆಯ ಐತಿಹಾಸಿಕ ಮಾರುಕಟ್ಟೆಗಳಂತಾನೆ ಹೇಳಬಹುದು. ಸದ್ಯ BBMP ಅಥವಾ ಈಗಿನ GB ಚುನಾವಣೆ ನಡೆಯದ 5 ವರ್ಷಗಳೇ ಕಳೆದೋಗಿದೆ. ಹಾಗಾದರೆ ಇಲ್ಲಿನ ಸಾರಿಗೆ ಹಾಗೂ ವಾಣಿಜ್ಯ ಒಂದು ಚಟುವಟಿಕೆಗಳಲ್ಲಿ GB ಎಲೆಕ್ಷನ್ಸ್ ನಡೆಯದೇ ಇರೋದ್ರಿಂದ ಏನಾದರೂ ಹೆಚ್ಚು ಕಮ್ಮಿ ಆಗಿದೆಯಾ? ಚುನಾಯಿತ ಕಾರ್ಪೊರೇಟರ್ ಇಲ್ಲದೇ ಇರೋ ಕಾರಣ ಇಲ್ಲಿನ ಅಭಿವೃದ್ಧಿಯಲ್ಲಿ ಏನಾದರೂ ಕುಂದುಕೊರತೆಗಳಿದೆಯಾ? ಕಸ ವಿಲೇವಾರಿ ಯಾವ ರೀತಿ ನಡೀತಾ ಇದೆ? ಇಲ್ಲಿನ ಅಭಿವೃದ್ಧಿ ಹೇಗಿದೆ? ಇಲ್ಲಿನ ಜನರು BBMP ಚುನಾವಣೆ ಬೇಕು ಅಂತಾರ ಅಥವಾ ಬೇಡ ಅಂತಾರ? ನೋಡ್ಕೊಂಡು ಬರೋಣ ಬನ್ನಿ. ಶಿವಾಜಿನಗರ ಸ್ವಲ್ಪ ನೀಟಾಗಿದೆ, 50% 70% ನೀಟಾಗಿದೆ. ರಸಲ್ ಮಾರ್ಕೆಟ್ ನೋಡಿ, ಪಾರ್ಕಿಂಗ್ ಸೆಂಟರ್ ಕ್ಲೀನ್ ಆಗಿದೆ. ರಸಲ್ ಮಾರ್ಕೆಟು ಎಲ್ಲ ರಿನ್ಯೂವಲ್ ಮಾಡಿದ್ದಾರೆ. ಹಫೀಜಾ ಸ್ಕೂಲ್ ಕಟ್ಟಿಸಿದ್ದಾರೆ. ಭಾರತಿ ನಗರ್ನಾಗೆ ಚೌಟ್ರಿ ಜಿಮ್ ಎಲ್ಲ ಮಾಡಿಸಿದ್ದಾರೆ. ಅಲ್ಲಲ್ಲಿ ಕೆಲಸ ಮಾಡಿಸ್ತಾರೆ ರಿಜ್ವಾನ್ ಅರ್ಷದ್. ಪಾರ್ಕಿಂಗ್ ಇಶ್ಯೂ ಸ್ವಲ್ಪ ಇದ್ದೇ ಇರ್ತದೆ, ಬಟ್ ಡ್ರೈನೇಜ್ ಪ್ರಾಬ್ಲಮ್ ಏನಿಲ್ಲ. ಮುಂಚೆ ಮಳೆ ಬಂದರೆ ಫುಲ್ ಎಲ್ಲ ಸಂಧಿ ಎಲ್ಲ ನೀರು ಬ್ಲಾಕ್ ಆಗೋದು, ಇವಾಗಿಲ್ಲ. 60% ಕ್ಲಿಯರ್ ಆಗಿದೆ. ಕಸ ಇಲ್ಲ ಯಾವಾಗೂ ಹೀಗೆ ಇರುತ್ತೆ ಇಲ್ಲಿ? ಇಲ್ಲ, ಕೆಲವು ಟೈಮ್ ಕ್ಲೀನ್ ಮಾಡ್ತಾರೆ, ಕೆಲವು ಟೈಮ್ ಹಂಗೆ ಬಿಡ್ತಾರೆ, ಹೇಳೋಕ್ಕಾಗಲ್ಲ. ಅವ್ರು ಹೆಂಗೆ ಬರ್ತಾ ಕ್ಲೀನ್ ಮಾಡ್ತಾರೆ. ಬಟ್ ಕಸ ಆಮೇಲೆ ರೋಡೆಲ್ಲ ಕ್ಲೀನ್ ಆಗಿರಲ್ಲ, ಎಲ್ಲಂದ್ರೆ ಅಲ್ಲಿ ಕಸ ಹಾಕ್ತಾರೆ, ಅದೇ ದೊಡ್ಡ ಪ್ರಾಬ್ಲಮ್, ಸಮಸ್ಯೆ. ರಿಜ್ವಾನ್ ಅರ್ಷದ್ ಸರ್ನ ತುಂಬ ಮೆಚ್ಚಬೇಕು. ಯಾಕಂದರೆ ಪ್ರತಿ ಎಲೆಕ್ಷನ್ಸ್ ಮುಂಚೆ ಅವ್ರು ಬರ್ತಾರೆ. ನೀವು ನೋಡ್ಬೋದು ಶಿವಾಜಿನಗರ ಡೆವಲಪ್ಮೆಂಟ್ ಮುಂಚೆ ಹೆಂಗಿತ್ತು, ಈಗ ಹೆಂಗಾಗಿದೆ ಅಂತ. ಮುಂಚೆ ರೌಡಿಸಮ್ ಜಾಸ್ತಿ ಇತ್ತು, ರೌಡಿಸಮ್ ಕಡಿಮೆ ಆಗಿದೆ, ಕಳ್ತನ ಜಾಸ್ತಿ ಆಗಿತ್ತು, ಈಗ ಕಳ್ತನ ಕಡಿಮೆ ಆಗಿದೆ. ಸೊ ಪ್ರೊಟೆಕ್ಷನ್ ಜಾಸ್ತಿ ಆಗಿದೆ ಶಿವಾಜಿನಗರದಲ್ಲಿ. ಸ್ಕೂಲ್ ಎಜುಕೇಷನ್ನು ಪಕ್ಕದಲ್ಲೇ ಒಂದು ಸ್ಕೂಲ್ನ ಕಾಲೇಜ್ನಲ್ಲಿ ಕನ್ವರ್ಟ್ ಮಾಡಿದ್ದಾರೆ. ತುಂಬ ಉಪಯೋಗ ಆಗ್ತಾ ಇದೆ. ಶಿವಾಜಿನಗರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ವೆರಿ ಡಿಸಿಪ್ಲಿನ್ ವರ್ಕ್, ಎಜುಕೇಷನ್, ಸ್ಕೂಲ್ಸ್, ರೋಡ್ ವೈಸ್, ಮತ್ತು ಒಂದು ಕ್ಲೀನಿಂಗ್, ಡ್ರೈನೇಜ್ ಕಮ್ ಟು ವೆರಿ ಇಂಪ್ರೂವ್ಮೆಂಟ್ ಫಾರ್ ದ ಡೆವಲಪ್ಮೆಂಟ್. ಒಂದು ಕಾಲೇಜ್ ಇಗಬೇಕಂತ ಇದ್ದಾರೆ ಮೇಡಮ್. LKG to ಡಿಗ್ರಿ ಇಲ್ಲೇ ಒಂದು 1.5 ಎಕರ್ ತೊಗೊಂಡಾರೆ. ನಮ್ಮದು ಮೈನಾರಿಟಿದು ಇದು ಐತೆ ಲ್ಯಾಂಡ್, ಅದುಗೆ ಯೂನಿವರ್ಸಿಟಿ ಮಾಡಬೇಕಂತ ಅವರು ಪ್ಲ್ಯಾನ್ ಐತೆ. ಪಾರ್ಕಿಂಗ್ ಪ್ರಾಬ್ಲಮ್ಸ್ ಇದೆ, ಕಸ ಕರಡಾಗಿ ಎತ್ತೋದಿಲ್ಲ, ಏನಿಲ್ಲ. ಇವಾಗ ರಿಜ್ವಾನ್ ಅರ್ಷದ್ ಅವರು ಇರೋದು MLA, ಕಾರ್ಪೊರೇಟರ್ ಕೌನ್ಸಿಲರ್ಸ್ ಅಂತ ಯಾರೂ ಇಲ್ಲ. ಸೊ ಸಮಸ್ಯೆ ಅಂತ ಬಂದಾಗ ನೀವು ಅವ್ರ ಹತ್ರನೇ ಹೋಗ್ಬೇಕು. ಅವ್ರ ಹತ್ರ ಹೋಗ್ಬೋದು, ಹೇಳ್ತೀರಾ ನಾವು ಮಾಡ್ತೀರಿ ಅಂತಾರೆ, ಏನೂ ಮಾಡೋದಿಲ್ಲ ಅಷ್ಟೇ. ತುಂಬಾ ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ ಅಂತ ಹೇಳ್ತಾರೆ. ಮಾಡಿದ್ದಾರೆ, ಸ್ವಲ್ಪ ಇಲ್ಲ ಅಂತ ಹೇಳ್ಬಾರ್ದು, ಏನು ಮಾಡಿದ್ದಾರೆ ಇಲ್ಲ ಅಂತಲ್ಲ, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿದ್ದಾರೆ ಅಷ್ಟೇ. ಇನ್ನು BBMP ಅಥವಾ ಗ್ರೇಟರ್ ಬೆಂಗಳೂರು ಅಥಾರಿಟಿ ಚುನಾವಣೆ ಆಗಬೇಕಾ ಅಥವಾ ಆಗಬಾರದಾ ಎನ್ನುವ ಪ್ರಶ್ನೆಗೆ ಇಲ್ಲಿನ ನಿವಾಸಿಗಳು ಏನ್ ಹೇಳ್ತಾರೆ ಕೇಳಿ. ಮಹಾನಗರ ಪಾಲಿಕೆಗೆ ಕೌನ್ಸಿಲರ್ ಬೇಕೇ ಬೇಕು. ಯಾಕೆ ಹೇಳಿ? ಸಮಸ್ಯೆ MLA ಇಂದ ಆಗಲ್ಲ. ಯಾಕೆ ಹೇಳಿ? ಒಂದೊಂದು ವಾರ್ಡ್ಗೆ ಕೌನ್ಸಿಲರ್ ಇದ್ರೇ ಒಳ್ಳೆಯದು. GB ಎಲೆಕ್ಷನ್ ಮಾಡಬೇಕು ನೀವು. ಯಾಕೆ ಮಾಡಬೇಕಂದ್ರೆ ನಮಗೇನು ಸಮಸ್ಯೆ ಬೇಕಂದರೆ, ನೀರು ಸಮಸ್ಯೆ ಇರಲಿ, ಏನಾದ್ರು ಸಮಸ್ಯೆ ಇರಲಿ, ಮಾಡಲೇಬೇಕು. ಈಗಿನ GB ಎಲೆಕ್ಷನ್ಸ್ ಆಗದಿರಾ 5 years ಆಗಿದೆ. ಸೊ ನಿಮ್ಮ ಪ್ರಕಾರ ಎಲೆಕ್ಷನ್ಸ್ ಆಗಬೇಕಾ? ಯಾಕೆ ಆಗಬೇಕು, ಆದರೆ ಎಲ್ಲ ಸ್ಮೂತಾಗಿ ನಡೀತಾ ಇರ್ತದೆ. ಇವಾಗ ಕಾರ್ಪೊರೇಟರ್ ಇಲ್ಲ, ಸದ್ಯಕ್ಕೆ MLA ಅವರೇ ಇರೋದು. MLA ಅವ್ರ ಕೈಗೆ ಸಿಗ್ತಿರ್ತಾರ? ಬರ್ತಾ ಇರ್ತಾರೆ, ಅವಾಗ ಸಿಗ್ತಾ ಇರ್ತಾರೆ, ಅವರೇ ಎಲ್ಲ ಮಾಡಿಸ್ತಾ ಇರ್ತಾರೆ. ರಿಜ್ವಾನ್ ಅರ್ಷದ್ ಅವರು ಕೆಲಸ ಮಾಡ್ತಿದ್ದಾರೆ. ಇನ್ನು ಕಾರ್ಪೊರೇಟರ್ ಬಂದರೆ ಇನ್ನೂ ಒಳ್ಳೇದಾಗುತ್ತೆ. ಇನ್ನೂ ಒಳ್ಳೇದಾಗಬೇಕು. ಮೇ ಬಿ ಹಿ ಕ್ಯಾನ್ ಟ್ರೈ ಮೋರ್. 100% ಕೊಡೋ ಬದಲು 110% ಕೊಡ್ಬೋದು. ಇನ್ನು ಜಾಸ್ತಿ ಶಿವಾಜಿನಗರನ ಡೆವಲಪ್ ಮಾಡ್ಬೋದು ಅಂತ ನನ್ನ ಅನಿಸಿಕೆ. ಇದಿಷ್ಟಾಗಿತ್ತು ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದ ಶಿವಾಜಿನಗರ ವಾರ್ಡ್ನ ಒಂದು ರಿಯಾಲಿಟಿ ಚೆಕ್. ಇಲ್ಲಿ ಮೊದಲು ಏನು ರೌಡಿಸಮ್ಗೆ ಫೇಮಸ್ ಆಗಿತ್ತು ಈ ಒಂದು ಏರಿಯಾ, ಈಗ ಅಭಿವೃದ್ಧಿಗೆ ಫೇಮಸ್ ಆಗ್ತಾ ಇದೆ. ಹಂತವಾಗಿ ಎಲ್ಲ ರೀತಿಯ ಅಭಿವೃದ್ಧಿ ಕಾರ್ಯಗಳನ್ನು ರಿಜ್ವಾನ್ ಅರ್ಷದ್ ಅವರು ಮಾಡ್ಕೊಂಡು ಬರ್ತಿದ್ದಾರೆ. ಶಾಲೆಗಳು ಕಟ್ಟಿಸೋದಾಗಿರ್ಬೋದು, ಮಾರ್ಕೆಟ್ ಡೆವಲಪ್ಮೆಂಟ್ ಆಗಿರ್ಬೋದು, ವಾಣಿಜ್ಯ ಕ್ಷೇತ್ರಕ್ಕೆ ಏನೆಲ್ಲ ಅಭಿವೃದ್ಧಿ ಆಗಬೇಕು ಅದಕ್ಕೆಲ್ಲ ಅವರು ಸಹಕಾರ ನೀಡ್ತಾ ಇರೋದಾಗಿರ್ಬೋದು. ಈ ರೀತಿ ಎಲ್ಲ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದೆ. ಅಷ್ಟೇ ಅಲ್ಲದಿರ ಮಹಿಳೆಯರಿಗಾಗಿ ವಿಶೇಷ ಕಾಲೇಜನ್ನು ಕೂಡ ಕಟ್ಟಿಸ್ಕೊಡ್ಲಿಕ್ಕೆ ಮುಂದಾಗಿದ್ದಾರೆ ರಿಜ್ವಾನ್ ಅರ್ಷದ್ ಅವರು ಅನ್ನೋ ಮಾತನ್ನು ಕೂಡ ಇಲ್ಲಿನ ನಿವಾಸಿಗಳು ಹೇಳ್ತಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಪಬ್ಲಿಕ್ ನೆಕ್ಸ್ಟ್. ಕ್ಯಾಮ್ರಾಮನ್ ರುದ್ರೇಶ್ ಜೊತೆ ಪದ್ಮಶ್ರೀ.